20ನೇ ವಾರ್ಡ್ ಜನರ ಗೋಳು ಕೇಳೋರು ಯಾರು? ಎಷ್ಟೋ ಮಕ್ಕಳು ಬಿದ್ದಿ ಇದು ಕಾಲು ಮುರಿಕೊಂಡಿದ್ದಾರೆ. ತುಂಬಾ ಇದು ಕೌನ್ಸಿಲರ್ಗೆ ಹೇಳಿದ್ರೆ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಇಲ್ಲಿ ಬರೋದೇ ಇಲ್ಲ, ಏನಾಗೈತೆ ಏನಿಲ್ಲ ಅಂತ ನೋಡಲ್ಲ. ನಾವು ಎಷ್ಟು ಸಲ ಹೋಗಿ ಅವ್ರ ಇದ್ರಲ್ಲಿ ಆಫೀಸ್ನಲ್ಲಿ ಹೋಗಿ ಹೇಳಿದ್ದೀವಿ ಎಲ್ಲ ಸೇರಿ. ಜಲ್ಲಿ ಸುರಿದು 1 ವರ್ಷವಾದ್ರೂ ಇನ್ನೂ ರಸ್ತೆಯಾಗಿಲ್ಲ. ಸುಮ್ಕೆ ನೋಡಕ್ಕಾದ್ರೂ ಬಂದಿಲ್ಲ ಅವರು. ಈಗ ಹಿಂಗ್ ಬಗ್ಗಿಸು ನೋಡಲ್ಲ, ಏನನ ಇದ್ರೆ ಬರೋದು. ಜೀಶನ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಎಲ್ಲ. ನಮ್ಮ ಕೌನ್ಸಿಲರೇ ಯಾಕಪ್ಪ ಗೊತ್ತಿಲ್ಲ. ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಒಂದು ಟೈಮ್ ಕೊಡ್ತಾ ಇದ್ದೀನಿ ಅವ್ರಿಗೆ, ಏನನ್ನ ಇದು ಸರಿ ಆಗಿಲ್ಲ ಅಂದರೆ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ನಮಗೆ ಗೊತ್ತಿದೆ, ನಾವು ಹೋಗ್ತೀವಿ. ಎಸ್ ವೀಕ್ಷಕರೇ, ಅದ್ಯಾಕೋ ಐತಿಹಾಸಿಕ ನಗರಿ ಶಿರಾ ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಆದರೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನೇಕ ಬಡಾವಣೆಗಳು ಇಂದಿಗೂ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ಕುಡಿಯುವ ನೀರು, ರಸ್ತೆ, ಚರಂಡಿ ಸಮಸ್ಯೆಯಿಂದ ಬಳಲುತ್ತಿವೆ. ಮೊನ್ನೆ 21ನೇ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು. ಈ ಕುರಿತಾಗಿ ಸದಸ್ಯ ಇರ್ಷಾದ್ ಕೂಡ ಧ್ವನಿಯನ್ನ ಎತ್ತಿದ್ರು. ಇದರ ನಡುವೆ ಇತ್ತ 20ನೇ ವಾರ್ಡ್ನಲ್ಲಿ ರಸ್ತೆ ಕಾಮಗಾರಿಗೆ ಮುಂದಾಗಿತ್ತು ನಗರಸಭೆ. ಆದರೆ ರಸ್ತೆಯನ್ನ ಅಗೆದು ಜಲ್ಲಿ ಹಾಕಿದ್ದಾರೆ. ಆದರೆ ರಸ್ತೆ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಿರಾ ನಗರದ 20ನೇ ವಾರ್ಡ್ನಲ್ಲಿ 1 ವರ್ಷದ ಹಿಂದೆ ರಸ್ತೆ ನಿರ್ಮಾಣ ಮಾಡಲು ರಸ್ತೆಯನ್ನ ಅಗೆಯಲಾಗಿತ್ತು. ಅದಾದ ಬಳಿಕ ರಸ್ತೆ ನಿರ್ಮಾಣಕ್ಕಾಗಿ ಜಲ್ಲಿ ಕಲ್ಲುಗಳನ್ನ ಹಾಕಲಾಗಿತ್ತು. ಅದಾದ ನಂತರ ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಜನರು ಅತ್ತ ರಸ್ತೆಯೂ ಇಲ್ಲದೆ ಇತ್ತ ಡಾಂಬರೀಕರಣವಾಗದ ಜಲ್ಲಿಕಲ್ಲಿನ ರಸ್ತೆಯಲ್ಲಿಯೇ ಸಂಚರಿಸುವಂತಾಗಿದೆ. ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿದ್ದು ಓಡಾಟಕ್ಕೆ ಈ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ನಿತ್ಯ ಶಾಲಾ ವಾಹನ, ಕಾರ್ಖಾನೆ ಕಾರ್ಮಿಕರು, ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಲವಾರು ವರ್ಷಗಳ ಹಿಂದೆ ಕಾಂಕ್ರೀಟ್ ಕಂಡಿದ್ದ ರಸ್ತೆ ಇದೀಗ ಜಲ್ಲಿಕಲ್ಲಿನ ರಸ್ತೆಯಾಗಿ ಮಾರ್ಪಟ್ಟಿದೆ. ಇನ್ನು ಈ ವಾರ್ಡಿನ ಜನರು ತಮ್ಮ ಗೋಳನ್ನ ಹೇಳಿಕೊಂಡಿದ್ದು ಹೀಗೆ: ಸರ್, 1 ವರ್ಷದಿಂದಲೂ ನಮ್ಮ ಏರಿಯಾದ ರಸ್ತೆ ಹೀಗೆಯೇ ಇದೆ. ಡಾಂಬರ್ ರೋಡ್ ಹಾಕೋಕೆ ರಸ್ತೆ ಅಗದಿದ್ರು, ಅದಾದ ಮೇಲೆ ಜಲ್ಲಿ ಕಲ್ಲು ಹಾಕಿದ್ರು, ಅದಾದ ಮೇಲೆ ರೋಡ್ಗೆ ಟಾರ್ ಹಾಕಿಲ್ಲ. ಇಂತಹ ರಸ್ತೆಯಲ್ಲಿ ನಾವು ಓಡಾಡುವ ಪರಿಸ್ಥಿತಿ ಇದೆ. ಸುಮಾರು ಬಾರಿ ಮಕ್ಕಳು ಬಿದ್ದು ಗಾಯವನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ವಾರ್ಡ್ ಮೆಂಬರ್ ಅಮಾನುಲ್ಲಾ ಖಾನ್ ಅವರಿಗೆ ಸಮಸ್ಯೆಯನ್ನ ತಿಳಿಸಿದ್ದೇವೆ. ಆದರೆ ಅವರು ಅದ್ಯಾಕೋ ಇತ್ತ ತಲೆ ಹಾಕಿ ನೋಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ರೋಡ್ ಬರ್ತಾರೆ, JCB ತಗೊಂಡು ಜಲ್ದಿ ಹಾಕ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ ಸರ್. 8 ತಿಂಗಳು ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ ಸರ್. ಆಗ್ತಾನೆ ಇಲ್ಲ. ಚರಂಡಿ ಇಷ್ಟು ಚೆನ್ನಾಗಿದೆ. ಚರಂಡಿ ಏನಂತ ಕಸ ಎಲ್ಲ ಸ್ವಲ್ಪ JCB ತಗೊಂಡು ಹೋಗ್ತಾರೆ. ನೋಡಿ ಸರ್, ತುಂಬ ತೊಂದರೆ ಆಗ್ತಿತ್ತು ಇಲ್ಲಿ. ರೋಡ್ ಓಡಾಡೋಕ್ಕೆ ತೊಂದರೆ ನಮಗೆ. ಎಷ್ಟೋ ಮಕ್ಕಳು ಬಿದ್ದಿ ಇದು ಕಾಲು ಮುರಿಕೊಂಡಿದ್ದಾರೆ. ತುಂಬ ಇದು ಕೌನ್ಸಿಲರ್ಗೆ ಹೇಳಿದ್ರೆ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಅಮಾನುಲ್ಲಾ ಖಾನ್ ಅವ್ರಿಗೆ ಹೇಳಿದ್ರೆ ಅವರು ಹಂಗೆ ಹೇಳ್ತಾರೆ. ಅವ್ರ ತಮ್ಮ ಅಬ್ದುಲ್ಲಾ ಖಾನ್ ಅವ್ರಿಗೂ ಅವರು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಪಾಪ ಅಬ್ದುಲ್ಲಾ ಖಾನ್ ಅವರು ಪಾಪ ಆ ಕಡೆ ಇರೋರು ಹೆಂಗೆ ಮಾಡ್ಕೊಡ್ತಾರೆ ಅವರು. ಅಮಾನುಲ್ಲಾ ಖಾನ್ ಬೆಂಗಳೂರು ತುಮಕೂರಿನಲ್ಲಿ ಇರ್ತಾರೆ. ಅವರು ಇಲ್ಲಿ ಬರೋದೇ ಇಲ್ಲ, ಏನಾಗೈತೆ ಏನಿಲ್ಲ ಅಂತ ನೋಡಲ್ಲ. ನಾವು ಎಷ್ಟು ಸಲ ಹೋಗಿ ಅವ್ರ ಇದ್ರಲ್ಲಿ ಆಫೀಸ್ನಲ್ಲಿ ಹೋಗಿ ಹೇಳಿದ್ದೀವಿ ಎಲ್ಲ ಸೇರಿ, ಮಾಡಿಕೊಡ್ರಿ ಅಂತ 2 ತಿಂಗಳು ಮುಂಚೆ ಹೋಗಿ ಹೇಳಿದ್ದೀವಿ. ಈಗ ರೋಡ್ ಇದಾಗ್ಬಿಟ್ಟಿತ್ತೆ, ಮಾಡಿಕೊಡ್ರಿ ಅಂತ. ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದೇ ಇಲ್ಲ. ಸುಮ್ಕೆ ನೋಡಕ್ಕಾದ್ರೂ ಬಂದಿಲ್ಲ ಅವರು. ಈಗ ಹಿಂಗ್ ಬಗ್ಗಿಸು ನೋಡಲ್ಲ, ಏನನ ಇದ್ರೆ ಬರೋದು. ಎಷ್ಟು ದಿವಸದಿಂದ ಈ ಸಮಸ್ಯೆ? ಇದು 2 ವರ್ಷದಿಂದ ಹಿಂಗೆ ಇರೋದು. 2 ವರ್ಷದಿಂದ 3 ವರ್ಷದಿಂದ ಹಿಂಗೆ ಇರೋದು. ಎಷ್ಟು ಸಲ ಅಂತ ಎಲ್ಲ ರೋಡ್ ನೋಡ್ರಿ, ಆ ಕಡೆ ಈ ಕಡೆ ಎಲ್ಲ ಜಲ್ಲಿ ಹಾಕಿ ಕೈ ಬಿಟ್ಟಿದ್ದಾರೆ. ಅದೇ ಇವ್ರದ್ದು ನೋಡೋಗ್ರಿ, ಅದು ಜೀಶನ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಎಲ್ಲ. ನಮ್ಮ ಕೌನ್ಸಿಲರೇ ಯಾಕಪ್ಪ ಗೊತ್ತಿಲ್ಲ. ನಮ್ಮ ಕೌನ್ಸಿಲರ್ಗೆ ಏನಾಗಿತ್ತೋ ಏನೋ ಇಲ್ಲ, ಅದು ಗೊತ್ತಿಲ್ಲ. ಎಷ್ಟು ಸಲ ಹೇಳ್ಬೇಕು, ಯಾರಿಗೆ ಹೋಗಿ ನಾವು ಹೇಳ್ಬೇಕು? ನಿಮ್ಮ ಹೆಸರು? ಶಕೀಲಾ ಬನ್ನು ಅಂತ. ಯಾರಿಗೆ ಕೇಳಬೇಕು ಸರ್ ನಾವು? ಇನ್ನು ಅವ್ರಿಗೆ ಕೌನ್ಸಿಲರ್ಗೆ ಹೇಳಿಲ್ಲ ಅಂದರೆ ಇನ್ನು ಯಾರಿಗೆ ಹೋಗಿ ಹೇಳಬೇಕು? ಹೋಗಿ ಮುನ್ಸಿಪಲ್ನಲ್ಲಿನೂ ಹೇಳಿದ್ದೀವಿ. ಅವರು ನಿಮ್ಮ ಕೌನ್ಸಿಲರ್ಗೆ ಹೇಳ್ರಿ ಅಂತಾರೆ. ಅವ್ರಿ ನಗರಸಭಾ ಅವರು ನಿಮ್ಮ ಕೌನ್ಸಿಲರ್ಗೆ ಹೇಳ್ರಿ ಅಂತಾರೆ. ಮತ್ತೆ ಇನ್ನು ಯಾರಿಗೆ ಹೋಗಿ ಹೇಳಬೇಕು? ಹೇಳ್ರಿ. ಹಿಂಗೆ ಮಾಡಿಕೊಟ್ರೆ ನಮಗೆ ನೋಡ್ರಿ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು. ಮಾಡಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಈ ರಸ್ತೆಯಲ್ಲಿ ಓಡಾಟ ಮಾಡುವುದು ಕಷ್ಟಕರವಾಗಿದೆ. ಈ ರಸ್ತೆ ನಿರ್ಮಾಣಗೊಂಡು ಹಲವು ವರ್ಷಗಳೇ ಕಳೆದಿವೆ. ಆದರೆ ಇಲ್ಲಿಯ ತನಕ ಡಾಂಬರೀಕರಣದ ಭಾಗ್ಯ ಕೂಡಿ ಬಂದಿಲ್ಲ.
ಈ ಭಾಗದ ಜನರ ಕಷ್ಟ ಯಾವ ಜನಪ್ರತಿನಿಧಿಗಳೋ ಅಧಿಕಾರಿಗಳಿಗೂ ಕೇಳಿಸದಾಗಿದೆ. ನಗರಸಭೆಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆ, ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಉತ್ತಮ ರಸ್ತೆ, ಬೀದಿ ದೀಪಗಳು, ಚರಂಡಿ, ಸ್ವಚ್ಛತೆ ವ್ಯವಸ್ಥೆಗಳನ್ನ ಮಾಡಲಿ ಅಂತ ಈ ಭಾಗದ ನಾಗರಿಕರು ಆಗ್ರಹಿಸುತ್ತಿದ್ದಾರೆ. 20ನೇ ವಾರ್ಡಿದು 3 ಸತಿ ಜಲ್ಲಿ ಹಾಕಿದ್ದಾರೆ. ಇಲ್ಲಿ ಬರೀ ಯಾರು ಹೇಳಿದ್ರು ಅದೇ ಹೇಳ್ತಾರ, ಅದು ಹಾಕ್ಸ್ತೀನಿ ಅಂತ ಹೇಳ್ತಾರೆ, ಹಾಕ್ಸಲ್ವ ಮಾಡ್ಸಲ್ವ. ಮಕ್ಕಳು ಬೇರೆ ಬಿದ್ದಿ ಏಟ್ ಬೇರೆ ಆಗಿತ್ತೆ. ಮಕ್ಕಳು ಕೌನ್ಸಿಲರು ಅಲಾಜ್ ಅಮಾನುಲ್ಲಾ ಖಾನ್ ಸಾಹೇಬ್ರು ಇದೇನು ಪರಿಸ್ಥಿತಿ ಅಂದರೆ, ಈ ರೋಡಿಗೆ 2 ವರ್ಷ ಮುಂಚೆ ಅವ್ರ ಖಾನ್ ಸಾಹೇಬರು, ನಾವು ಅವರು ಫಾದರೇ ಅಲ್ಹಾಜ್ ಕಾಸಿಂ ಖಾನ್ ಸಾಹೇಬ್ರು ಅಂತ ಅವರು ನಾವು ಮಾತಾಡ್ಕೊಂಡು ರೋಡ್ ಹಾಕ್ಕೊಂಡಿದ್ರು. ನಾವು ಸಿಮೆಂಟ್ ರೋಡ್ ಅವ್ರು ಏನು ಮಾಡಿದರು ಅಂದರೆ, ಗೌರ್ಮೆಂಟಿಂದ ರೋಡ್ ಬರ್ತಾ ಇದೆಯಪ್ಪ ಅಂತ ಹೇಳಿ ತೆಗ್ದುಬಿಟ್ರು. ನಮ್ಮದು ತೆಗೆದ್ರು, ಅವ್ರದ್ದು ತೆಗೆದ್ರು. ತೆಗ್ದು ಒಂದು 1.5 ವರ್ಷ 2 ವರ್ಷ ಆಯಿತು ಸರ್. ಸುಮ್ಮನೆ ಬರೋದು, ಜಲ್ಲಿ ಹಾಕೋದು, ಹೋಗೋದು. ಒಂದ್ಸಲಿ ನೋಡಿದೆ, ತಿರ್ಗಾ ಒಂದ್ಸಲಿ ಕಂಪ್ಲೇಂಟ್ ಮಾಡಿದೆ, ತಿರ್ಗಾ ಇನ್ನೊಂದ್ಸಲಿ ಬಂತು, ಜಲ್ಲಿ ಹಾಕಿದೆ. ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಹಾಕೋಕ್ಕಾಗ್ತಾ ಇಲ್ಲ. ಇದು ಯಾರಿಗೆ ಕಾಂಟ್ರಾಕ್ಟ್ ಅಂದರೆ ನಗರತನ ಅವರಿಗೆ ಶಾಂಕ್ಷನ್ ಆಗಿರೋದಂತೆ. ಇದು ಅವ್ರಿಗೂ ಮಾತಾಡಿದೆ ನಾನು. ಅವ್ರು ಏನು ವಾದ ಕೊಟ್ಟಿದ್ರು ಅಂದರೆ, ಒಂದು 3 ತಿಂಗಳು ಮುಂಚೆ ಸರ್, ಒಂದು 15 ದಿನನಾಗೆ ನಾವು ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿ 3 ತಿಂಗಳು ಆಯಿತು. ಇಷ್ಟು 3 ತಿಂಗಳು ಆದ್ರೂ ಇಲ್ಲಿ ಬರೋದು, ನೋಡೋದು ಯಾತಿದೇನೂ ಇಲ್ಲ. ಅಲ್ಲಿ ಕಸ ನೋಡಿ ಚರಂಡಿನಾಗೆ ತೆಗೆಯೋದು, ಅವ್ರ ಮನೆ ಮುಂದೆ ಹಾಕೋದು. ಅವ್ರಿಗೆ ಇಷ್ಟ ಯಾವಾಗ ಬರುತ್ತೆ ಅವಾಗ ಬಂದು ಲೋಡ್ ಮಾಡ್ಕೊಂಡು ಹೋಗೋದು. ಇಲ್ಲಿರೋ ಜನ ಅಲ್ಲ, ಮನುಷ್ಯರು ಅಂತ ಕಾಣ್ತಾ ಇದೆ ನಮ್ಗೆ. ಅವ್ರು ತಿಳ್ಕೊಂಡಿರ್ಬೋದು. ನಮ್ಮ ಶಾಸಕರು ಹೇಳಿದರು, ನಮ್ಮ ಸಿರಾ ತಾಲೂಕು ಹೆಂಗಿರಬೇಕು ಅಂದರೆ ಹೆಂಗಿರಬೇಕು ಹಂಗಿರಬೇಕು ಅಂತ ಹೇಳಿದರು. ಬಟ್ ಯಾರೂ ನೋಡ್ತಾ ಇಲ್ಲ. ಇಲ್ಲಿ ಬಂದು ಬರೀ ಇದೇ ಪ್ರಾಬ್ಲಮ್. ಸಣ್ಣ ಮಕ್ಕಳು ಇದ್ದಾರೆ. ಈಗ ಸಣ್ಣ ಮಕ್ಕಳು ಈಗ ಇತ್ತು, ಚಿಕ್ಕ ಮಕ್ಕಳು ಇರ್ತಾರೆ, ಎಲ್ಲ ನೋಡ್ಬೇಕು ಸರ್. ಅವ್ರದ್ದು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ನಾವು. ನೋಡಿ ಸರ್, ಇದು ಒಂದು ಟೈಮ್ ಕೊಡ್ತಾ ಇದ್ದೀನಿ ಅವ್ರಿಗೆ. ಏನನ್ನ ಇದು ಸರಿ ಆಗಿಲ್ಲ ಅಂದರೆ ಮುಂದಕ್ಕೆ ಎಲ್ಲಿ ಹೋಗಬೇಕು ನಮಗೆ ಗೊತ್ತಿದೆ, ನಾವು ಹೋಗ್ತೀವಿ. ಬಟ್ ಏನಂದರೆ ನಮ್ಮ ಕೌನ್ಸಿಲರಿಗೆ ಮರ್ಯಾದೆ ಕೊಡಬೇಕು. ನಾವು ಮರ್ಯಾದೆ ಕೊಟ್ಟು ಇಷ್ಟು ದಿವಸ ಸುಮ್ಮನೆ ಆಗಿದ್ದೀನಿ. ಇಲ್ಲ, ನಮಗೂ ಗೊತ್ತಿದೆ ಮುಂದಕ್ಕೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ಜಾಗದಾಗ ಹೋಗಬೇಕು ಅಂತ ನಮಗೂ ಎಲ್ಲ ಗೊತ್ತಿದೆ ಸರ್. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.